ಇದೇನ್ ಭಗವಂತ, ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋಷ್ಟರಲ್ಲಿ ಇಂಥ ಒಂದು ಪರಿಸ್ಥಿತಿನ ತಂದು ನಮ್ ತಲೆ ಮೇಲೆ ಹಾಕ್ಬಿಟ್ಟಿಲ್ಲ. ಅಮ್ಮ, ನೀವು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಪಾಪುಗೇನು ಆಗೋದಿಲ್ಲ. ರಾಮಾಚಾರಿ ಚಾರು ಹೊತ್ತಿಗೆ ಹೋಗಿದಾರಲ್ವಾ, ಖಂಡಿತ ಪಾಪನ ಕರ್ಕೊಂಡು ಬಂದೇ ಬರ್ತಾರೆ. ಸಮಾಧಾನ ಎಲ್ಲಿಂದ ಸಮಾಧಾನ ಮಾಡ್ಕೊಳ್ಳೋದು? ಮನೇಲೀಗ ಸಂಭ್ರಮ ನಡೀತಾ ಇದೆ. ಯಾರೋ ನೆನ್ನೆ ಫೋನ್ ಮಾಡಿ ಈ ಮನೆ ಸಂಭ್ರಮದ ಮನೆ ಅಲ್ಲ, ಸೂತ್ಕದ ಮನೆ ಆಗುತ್ತೆ ಅಂತ ಅಂದಾಗ್ಲಿಂದ ಮನ್ಸಲ್ಲಿ ಬೇಡ ಬೇಡ ಅಂದ್ರೂ ಆತಂಕ ಕಾಡ್ತಾ ಇದೆಯಲ್ಲ. ಸರ್ ನಮಸ್ತೆ. ಸರ್ ನನ್ನ ವಿಷಯ ಗೊತ್ತಾಯ್ತಾ ಸರ್? ಏನಾಯ್ತು? ಇಲ್ಲ ರಾಮಾಚಾರಿ, ನಿಮ್ಮ ಅನುಮಾನ ಸರಿ ಅನ್ಸುತ್ತೆ. ನಿಮ್ಮ ಯೋಜನೆಗಳ ದಿಕ್ ತಪ್ಸೋಕೆ ಸೆಕ್ಷನ್ ಏನೋ ಪ್ಲಾನ್ ಮಾಡಿದ್ದೇನೆ ಅನ್ಸುತ್ತೆ. ಏನಿರ್ಬೋದು ಸರ್ ಅವನ ಉದ್ದೇಶ? ಬೇಕಾದವರೆಲ್ಲ ಮನೆ ಒಳಗೆ ಇದ್ದಾರೆ, ಹೊರಗಡೆ ಇನ್ನೇನು ತೊಂದರೆ ಆಗಲ್ಲ. ಹಾಗಿದ್ಮೇಲೆ ಏನು ತೊಂದರೆ ಆಗಲ್ಲ ರಾಮಾಚಾರಿ. ನಾವೆಲ್ಲ ಇಲ್ಲಿ ಬಂದಿದ್ದೀವಲ್ವಾ, ಬಂದಿರೋದು ಪೊಲೀಸವರು ಅಂತ ಅನುಮಾನ ಬರದೇ ಇರಲಿ ಅಂತ ನಾವು ಜೀಪ್ನ ತುಂಬ ದೂರದಲ್ಲಿ ನಿಲ್ಸಿದ್ದೀವಿ. ಯೂನಿಫಾರ್ಮ್ನಲ್ಲಿ ಬಂದರೆ ಕಲ್ಪ್ರಿಟ್ಸು ಎಚ್ಚರ ಆಗಿ ತಪ್ಪಿಸ್ಕೋಬೋದು. ಅದಕ್ಕೆ ನಾವು ಕೂಡ ಮಫ್ತಿಲ ಬಂದಿದ್ದೀವಿ. ಆದರೆ ಸರ್, ನಥಿಂಗ್ ಟು ವರಿ, ನಾವೆಲ್ಲ ಇದೀವಲ್ವಾ, ಏನು ತೊಂದರೆ ಆಗೋದಿಲ್ಲ. ನೀವು ಆರಾಮ ಕಾರ್ಯಕ್ರಮ ಶುರು ಮಾಡಿ. ರಾಮಾಚಾರಿ, ಏನಾದ್ರೂ ಸಮಸ್ಯೆನಾ? ಸಮಸ್ಯೆನಾ? ಏನ್ ಸಮಸ್ಯೆ? ಮತ್ತೆ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. ಪೊಲೀಸ್ನವರ? ನನಗ್ ಗೊತ್ತಾಗಲ್ವಾ ರಾಮಾಚಾರಿ? 2-3 ಸಲ ಎಂಕ್ವೈರಿ ಮಾಡಕ್ ಬಂದಿದ್ದ ಆಫೀಸರ್ ಇವರೇ ತಾನೆ? ಹೌದು ಹೌದು, ಹೆಂಗಿರೋ ಪರಿಚಯ ಇತ್ತಲ್ಲ, ಅದಕ್ಕೆ ನಾನೇ ಫಂಕ್ಷನ್ ಕರೆದೆ. ಹಾಗಾದ್ರೆ ಯಾಕೆ ಇಲ್ಲೇ ನಿಲ್ಸ್ಕೊಂಡಿದ್ಯಾ? ಒಳಗ್ ಕರಿ. ಅಯ್ಯೋ ಕರೆದೆ, ಅವರು ಬರ್ತೀನಿ ಇನ್ನು ಶುರು ಆಗೋದು ಲೇಟ್ ಆಗತ್ತಲ್ಲ ಅಂದ್ರು. ಸರ್ ಬನ್ನಿ, ಒಳಗ್ ಬನ್ನಿ ಸರ್. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷ ಮಂಗಳತನಯಾಂ ಹರಿ. ಎಲ್ಲ ತಗೊಂಡ್ರ? ಇನ್ಯಾರು ಬಾಕಿ ಇದೆಯಾ? ಆಚಾರ್ಯ, ನಾನು ಸರಿ, ಹೇಗಿದ್ದೀರಾ? ಚೆನ್ನಾಗಿ. ನಮಸ್ಕಾರ. ಇದು ಹೇಗಿದ್ದೀರಾ ಡ್ಯಾಡ್? ಚೆನ್ನಾಗಿದ್ದೀನಮ್ಮ, ನೀ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ಸಂತೋಷ ಆಯ್ತು. ಬನ್ನಿ. ಬಂಗಾರಿ, ಯಾರು ಬಂದಿದ್ದಾರೆ ನೋಡು. ನಿನ್ನ ನೋಡೋದಿಕ್ಕೆ ನಿನ್ ತಾತ ಬಂದಿದ್ದಾರೆ. ಏಯ್, ಏನಮ್ಮ ಪುಟ್ಚಾರು? ಇವತ್ತು ನಂಗಾಗಿದ್ದು ನಿಜವಾದ ಬಿಡುಗಡೆ. ನಾನು ನಿನ್ನೆನೆ ಬರಬೇಕಾಗಿತ್ತು, ಕಾನೂನಿಂದು ಕೆಲವು ಪೇಪರ್ಸ್ ಎಲ್ಲ ಬರಬೇಕಾಗಿತ್ತು ಅಂತ ಹೇಳಿದ್ರು, ಅದಕ್ಕೆ ಈ ಡಿಲೇ. ಆದರೆ ಒಂದು ಸಂತೋಷ ಏನು ಅಂದರೆ, ನನ್ನ ಮೊಮ್ಮಗಳ ನಾಮಕರಣ ದಿನ ಬಂದಿದ್ದೀನಲ್ಲ. ರಾಮಾಚಾರಿ, ತುಂಬ ಥ್ಯಾಂಕ್ಸ್. ನೀವು ಹಿಂದೆ ಹೋಗಿದ್ರೆ. ಛೇ, ದೊಡ್ಡ ಮಾತು ಬೇಡ ಮಾವ. ಆಮೇಲೆ ಇವತ್ತು ನೀವು ಈಚೆ ಬಂದಿದ್ದೀರಾ ಅಂದ್ರೆ ಅದಕ್ಕೆ ನನ್ನ ಪ್ರಯತ್ನ ಎಷ್ಟಿದೆಯೋ ನಿಮ್ಮ ಮಗಳು ಚಾರೋದು ಅಷ್ಟೇ ಇತ್ತು. ಆಚಾರ್ಯ, ನನ್ನ ಮೊಮ್ಮಗಳ ಜಾತಕ ನೋಡಿದ್ರ ಹೇಗಿದೆ? ಬೆಳಗ್ಗೆ ಕಾಶಿಯಿಂದ ಬರ್ತಿದ್ದ ಹಾಗೆ ಜಾನಕಿ ಕೇಳಿದ್ಲು, ಕವಡೆ ಶಾಸ್ತ್ರ ನೋಡ್ಬಿಡಿ ಅಂತ. ಅದಕ್ಕೆ ಶುಚಿ ಆಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ನೋಡೋಣ ಅಂತ. ಒಳ್ಳೆ ಸಮಯಕ್ಕೆ ನೀವು ಬಂದ್ರಿ. ಮುರಾರಿ, ಕೋದಣ್ಣ, ಕವಡೆ ಮನೆ ತಗೊಂಡ್ ಬನ್ನಿ. ಮಗುನ್ ಕೊಡಿ. ಶ್ರೀ ಗುರುಭ್ಯೋ ನಮಃ.
ಏನ್ರಿ ಚಾರು ಹಾಲು ಕುಡ್ಸಪ್ಪ. ಏನಿದೆ ಗಾಡಿಲಿ? ತರಕಾರಿ ಸರ್. ಕಾನ್ಸ್ಟೇಬಲ್ಸ್ ಚೆಕ್ ಮಾಡಿ. ಕೊಟ್ರೆ ತರಕಾರಿ. ಹಾ ಬಂದೆ ಬಂದೆ. ಸೀನಾ ನಾಗ ಬರ್ರ ತರಕಾರಿ ಇಳಿಸ್ಕೊಳ್ಳಿ. ರಾಮಾಚಾರಿ, ಅಭಿಯಾನ ನಡೀತಿರೋದು ಕಾವೇರಿಪುರದಲ್ಲಿ. ಕಾವೇರಿಪುರದಲ್ಲಿ ಟ್ರೈನ್ ಟ್ರ್ಯಾಕ್ ಎಲ್ಲಿದೆ? ಹಾ, ಕಾವೇರಿಪುರ ಟ್ರೈನ್ ಟ್ರ್ಯಾಕು, ದೇವಸ್ಥಾನ, ಹನುಮಾನ್ ಚಾಲೀಸು, ಗಂಟೆ ಜೊತೆಗೆ ಅಭಿಯಾನ ಕಾವೇರಿಪುರದಲ್ಲಿ ನಡೀತಿರ್ತಾನೆ. ಅಂದ್ರೆ ನಮ್ಮ ಜೊತೆ ಮಾತಾಡಿದ ವ್ಯಕ್ತಿ ಅವೆರಡಕ್ಕೂ ಸಮಾನ ದೂರದಲ್ಲಿರೋ ಯಾವುದೋ ಜಾಗದಲ್ಲಿ ಇದ್ದಾನೆ ಅಂತ ಆಯ್ತು. ಆ ಸಕ್ಸೇನ ಖಂಡಿತ ಅಲ್ಲೇ ಎಲ್ಲೋ ಇರ್ತಾನೆ. ನಮ್ಮ ಮಗುನು ಅವನ ಜೊತೆನೇ ಇರುತ್ತೆ. ರಾಮಾಚಾರಿ, ಇಷ್ಟು ಪರ್ಫೆಕ್ಟ್ ಆಗಿ ಹೇಗೆ ಹೇಳ್ತೀರಾ? ಅಲ್ಲ, ಸಿಂಪಲ್ ಸರ್. ಮಾತಾಡುವಾಗ ಟ್ರೈನ್ ಸೌಂಡ್ ಕೇಳಿಸ್ತಾ ಇತ್ತು, ಅಂದ್ರೆ ಟ್ರೈನ್ ಟ್ರ್ಯಾಕ್ಗೆ ಹತ್ರ ಇದ್ದಾರೆ ಅಂತ. ಜೊತೆಗೆ ಹನುಮಾನ್ ಚಾಲೀಸ್ ಪ್ಲೇ ಆಗಿರೋ ಸೌಂಡ್ ಬರ್ತಾ ಇತ್ತು. ಬೇರೆಯವ್ರು ಹಾಕಿರ್ಬೋದಲ್ವಾ? ಸರ್, ನನ್ನೊಬ್ಬ ಪುರೋಹಿತ ಸರ್. ದೇವಸ್ಥಾನದ ಗಂಟೆ ಸೌಂಡ್ ನನಗೆ ಗೊತ್ತಾಗುತ್ತೆ, ಅದು ದೇವಸ್ಥಾನದ ಗಂಟೆನೆ. ಜೊತೆಗೆ ಆಂಜನೇಯನ ಗುಡಿ, ಅವ್ನು ಖಂಡಿತ ಕಾವೇರಿಪುರಮಲ್ಲೇ ಎಲ್ಲೋ ಇದ್ದಾನೆ. ಚಾರು ಮೇಡಮ್, ಬನ್ನಿ ನನ್ನ ಜೊತೆ. ಅಯ್ಯೋ ರಾಮಾಚಾರಿ, ಚಾರು ತಂದೆ ಆದವನು ಮಕ್ಳ ಮೇಲೆ ಪ್ರಾಣ ಇಟ್ಟಿರ್ತಾನೆ, ಆದ್ರೆ ಒಂದು ತಾಯಿ ಮಕ್ಳಿಗೆ ಪ್ರಾಣನೇ ಕೊಟ್ಟಿರ್ತಾಳೆ. ಹೀಗಿರುವಾಗ ಇಂಥ ಹೋರಾಟದಲ್ಲಿ ತಾಯಿ ಆದವಳು ಇರ್ಬೇಕಲ್ವಾ? ಅವಳು ಬರ್ಲಿ. ನೋಡಿ, ಯಾವುದೇ ಕಾರಣಕ್ಕೂ ಯಾರು ಮನೆಯಿಂದ ಆಚೆ ಹೋಗ್ಬಿಡಿ, ಎಲ್ಲ ಒಳಗೆ ಇರಿ. ನಾವು ಫೋನ್ ಮಾಡಿ ತಿಳಿಸ್ತೀವಿ ಏನಾಯ್ತು ಅಂತ. ಅಪ್ಪ, ಮಗುಗೇನು ಆಗಿರ್ದೇ ಇರ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಹೋಗು ಬಾ ರಾಮ, ಗೆದ್ದು ಬಾ. ಕೆಟ್ಟದ್ದನ್ನು ಗೆಲ್ಲೋದಕ್ಕೆ ಬರೀ ಶಾಸ್ತ್ರ ಕಲ್ತು ಅದನ್ನ ಕಲ್ಸಿದ್ರೆ ಸಾಲದು. ಸಮಯ ಬಂದಾಗ ಶಸ್ತ್ರ ಹಿಡಿಯೋ ಕೈಯೂ ಇರಬೇಕು. ಹೋಗು. ಧರ್ಮೋ ರಕ್ಷಿತಿ ರಕ್ಷಿತ. ಹೋಗು. बट्टा रिसीव कर स्पीकर में डाला। ಹಲೋ ಸರ್. बोलो मिस्टर भट्ट। ಸರ್, ನೀವು ಹೇಳ್ದಂಗೆ ನಿಮ್ಮ ಕೆಲಸ ಮಾಡಿ ಮುಗಿಸಿದ್ದೀನಿ. ಈಗಲಾರು ನನ್ನ ಹೆಂಡತಿ ಮಕ್ಕಳನ್ನ ಬಿಡಿ ಸರ್, ಪ್ಲೀಸ್ ಪ್ಲೀಸ್. वेरी गुड, अच्छा काम किया है तुमने, वेरी गुड। ಮುಗಿಸಿದ್ದೀನಿ ಸರ್, ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಬಿಡ್ತೀರಾ ಸರ್? अरे मिस्टर भट्ट, थोड़ा सावधान सावधान। हे, ಜಸ್ಟ್ ಈಗ ತಾನೇ ಗೇಮ್ ಸ್ಟಾರ್ಟ್ ಆಗಿದೆ. ಈ ಗೇಮ್ ಎಂಡ್ ಆಗೋವರೆಗೂ ಹೀಗೆ ಶಾರ್ಟ್ ಕಟ್ ಎಲ್ಲ ಮಾಡಬಾರ್ದು. ವಾಟ್ ಯು ಸೇ? ಸರ್ ಸರ್ ಸರ್, ಇಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ. ಈ ಕಾಮ್ ಆಗೋವರೆಗೂ ನಿನ್ನ ಬಚ್ಚ ಮತ್ತು ಹೆಂಡತಿ ನಮ್ಮ ಹತ್ರ ಸೇಫ್ ಆಗಿರ್ತಾರೆ. ಯು ಡೋಂಟ್ ವರಿ. ನೋಡಿ ಭಟ್ರೆ, ನಮ್ ಸೈಡ್ ಡೀಲ್ ಓಕೆ ಆದ್ರೆ ನಿಮ್ ಹೆಂಡತಿ ಮಕ್ಕಳು ನಿಮ್ ಕಡೆ ಓಡೋಡ್ ಬರ್ತಾರೆ. ಓಕೆ, ಬಾಯ್ ಬಾಯ್. ಸರ್ ಸರ್ ಸರ್, ಮಾಡಬಾರ್ದು ಪಾಪ ಮಾಡಿ, ಈಗ ಅನುಭವಿಸ್ತಾ ಇದ್ದೀನಲ್ಲಪ್ಪ.
ಇದೇನ್ ಭಗವಂತ, ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋಷ್ಟರಲ್ಲಿ ಇಂಥ ಒಂದು ಪರಿಸ್ಥಿತಿನ ತಂದು ನಮ್ ತಲೆ ಮೇಲೆ ಹಾಕ್ಬಿಟ್ಟಿಯಲ್ಲ. ಅಮ್ಮ ನೀವು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಪಾಪುಗೇನೂ ಆಗೋದಿಲ್ಲ. ರಾಮಾಚಾರಿ ಚಾರು ಹೊತ್ತಿಗೆ ಹೋಗಿದಾರಲ್ವಾ, ಖಂಡಿತ ಪಾಪನ ಕರ್ಕೊಂಡು ಬಂದೇ ಬರ್ತಾರೆ. ಸಮಾಧಾನ ಎಲ್ಲಿಂದ ಸಮಾಧಾನ ಮಾಡ್ಕೊಳ್ಳೋದು? ಎಲ್ಲರೂ ಸೇರಿ ಮಗು ನಾಮಕರಣ ಸಂತೋಷವಾಗಿ ಮಾಡ್ಬೇಕಂತ ಕನ್ಸ್ಕೊಂಡಿದ್ವಿ. ನೋಡಿದ್ರೆ ಆ ಪಾಪಿಗಳು ನಮ್ಮ ಮಗುನೇ ಎತ್ಕೊಂಡು ಹೋಗಿದಾರಲ್ಲೋ. ಇವತ್ತು ಒಳ್ಳೆ ದಿನ ಅನ್ಕೊಂಡೆ, ಎಲ್ಲ ಒಳ್ಳೇದೇ ಆಗತ್ತೆ ಅಂತ ಕನ್ಸ್ಕೊಂಡೆ. ಬಟ್ ಆಗ್ತಿರೋದೆಲ್ಲ ಕೆಟ್ಟದೆ. ಇದಕ್ಕಿಂತ ನಾನು ಜೈಲಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಎಲ್ರೂ ಸಂತೋಷವಾಗಿರ್ತಾರೆ ಅನ್ನೋ ನೆಮ್ಮದಿಲಿ ಇರ್ತಾ ಇದ್ದೆ. ಇವತ್ತವರೆಗೂ ಆ ಭಗವಂತನ ನಂಬ್ಕೊಂಡೇ ಬದುಕಿದೀವಿ ನಾವು. ಎಷ್ಟೇ ಕಷ್ಟ ಕೊಟ್ರು ಇವ್ರು ತಡ್ಕೋತಾರೆ ಅಂತಾನೇನು ದೇವರು ನಮ್ಗಿಷ್ಟು ಕಷ್ಟ ಕೊಡ್ತಾ ಇರೋದು ರೀ. ನಾನು ಅವಾಗಿಂದ ಗೋಳಾಡ್ತಾ ಇದ್ದೀನಿ, ಏನು ಮಾತಾಡ್ದೆ ಸುಮ್ನೆ ಕೂತಿದ್ದೀರಲ್ಲ, ಏನಾದ್ರೂ ಮಾತಾಡ್ರಿ. ಏನು ಅಂತ ಮಾತಾಡ್ಲಿ? ನೀವಾದ್ರೆ ಹೆಂಗಸರು, ನಿಮ್ ದುಃಖನ ಈ ರೀತಿ ಕಣ್ಣೀರ್ ಸುರಿಸ್ತಾ ಕರಗಿಸ್ಕೋತೀರ. ಆದ್ರೆ ನಾವು ಗಂಡಸರು ಎಲ್ಲ ದುಃಖನು ಒಳಗೆ ಹಿಡಿದಿಟ್ಕೊಂಡು ಬಿಲ 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 ಅಂತ ಒದ್ದಾಡ್ತಾ ಇರ್ತೀವಿ. ಹಾಗಂತ ಈ ತರ ಸುಮ್ನೆ ಕೂತ್ಕೊಂಡ್ರಿ ಏನ್ರಿ ಅರ್ಥ? ಏನಾದ್ರೂ ಹೇಳಿ ಅಪ್ಪಾಜಿ, ನೀವೇನ್ ಹೇಳಿದ್ರು ಪಾಲಿಸ್ತೀವಿ. ನಮ್ ಸಹನೆನ ದುರುಪಯೋಗ ಮಾಡ್ತಾ ಇರೋ ಕ್ರಿಮಿನಲ್ಗಳನ್ನ ಹುಟ್ಟಡಗಿಸಿ ಬರ್ತೀವಿ. ನನ್ನ ಮಗ ರಾಮಾಚಾರಿ ಹೋಗಿದ್ದಾನಲ್ಲ, ಅವನ್ ಜೊತೆ ಚಾರು ಹೋಗಿದ್ದಾಳೆ. ಹಿಂದೆ ಕೃಷ್ಣನ್ ಜೊತೆ ಸತ್ಯಭಾಮ ಹೋಗಿದ್ಲು ನರಕಾಸುರನ ವಧೆ ಮಾಡೋದಕ್ಕೆ. ಹಾಗೆ ಜೋಪಾನವಾಗಿ ನಮ್ಮ ಮೊಮ್ಮಗನ ಕರ್ಕೊಂಡು ಬರ್ತಾರೆ. ಆ ನಂಬಿಕೆ ನನಗಿದೆ. ಹೌದಮ್ಮ, ಅವರಿಬ್ರು ಖಂಡಿತ ಮಗುನ ಸೇಫಾಗಿ ಕರ್ಕೊಂಡು ಬಂದೇ ಬರ್ತಾರೆ. ಆ ನಂಬಿಕೆ ನಮ್ಗಿದೆ. ನೀವು ಧೈರ್ಯವಾಗಿರಿ. ನೀವೆಷ್ಟೇ ಹೇಳಿದ್ರು ನಂಗೆ ಧೈರ್ಯ ಬರ್ತಾ ಇಲ್ಲ. ನನ್ಗೆ ಯಾಕೋ ಜಾನಕಿ, ಜೀವನ ಅಂದ ಮೇಲೆ ಈ ರೀತಿ ಕಪ್ಪು ಮೋಡುಗಳು ಕವಿತಾನೇ ಇರುತ್ತೆ. ಅದೇನು ಶಾಶ್ವತ ಅಲ್ಲ. ಗಾಳಿ ಬಂದಾಗ ಹೇಗೆ ಚೆದ್ರು ಹೋಗುತ್ತೆ, ಮಳೆ ಕರಗಿ ಬರುತ್ತೆ, ಹಾಗೆ ಆಗುತ್ತೆ. ಅವರಿಬ್ರು ಹೋಗಿದಾರಲ್ಲ, ನಮ್ಮ ಮೊಮ್ಮಗಳನ್ನ ಭದ್ರವಾಗಿ ಕರ್ಕೊಂಡು ಬಂದೇ ಬರ್ತಾರೆ. ಆ ನಂಬಿಕೆ ಇಟ್ಕೋ, ಸ್ವಲ್ಪ ತಾಳ್ಮೆಯಿಂದ ಇರು.